आदाब नाजरीन, मिली डाइजेस्ट में आपका इस्तकबाल है। मैं आपका मेजबान सैयद मोइन। आनेकल केस में मुलजिम रेडियोलॉजिस्ट डॉक्टर जय कुमार को आज अरेस्ट कर लिया गया है। ये इंसाफ की तरफ से एक बहुत बड़ा कदम है और ये एसडीपीआई बेंगलुरु साउथ डिस्ट्रिक्ट टीम की लगातार कोशिशों का नतीजा है। डिस्ट्रिक्ट प्रेसिडेंट सलीम अहमद की क़यादत में एसडीपीआई ने इस मामले में तेजी से एक्शन लेने के लिए क्या-क्या इक़दामात उठाए हैं, आइए देखते हैं। पहला, एसडीपीआई ने मीडिया के जरिए अवाम में इस केस की संजीदगी को उजागर किया और आगाह किया। दूसरा, पार्टी ने फौरी मुदाखलत के लिए कर्नाटका वुमेन्स कमीशन को एक ऑफिशियल लेटर यानी शिकायत दर्ज कराई। तीसरा, उन्होंने सुप्रिंटेंडेंट ऑफ पुलिस से मुलाकात की और मुलजिम को जल्द से जल्द गिरफ्तार करने पर जोर दिया। चौथा, कन्नड़ा रक्षणा वेदिके के जरिए आनेकल में किए गए एहतजाज में हिस्सा लिया और समाज के साथ मजबूती से खड़े रहे। पांचवा, मुख्तलिफ मीडिया चैनल्स पर बात की ताकि सर्वाइवर की आवाज को और ज्यादा ताकत मिले और इस मसले पर लोगों का ध्यान बना रहे। छठा, एसडीपीआई ने उस औरत और उनके घरवालों को कानूनी और मॉरल सपोर्ट दिया और उन्हें यकीन दिलाया कि इंसाफ मिलने तक पार्टी उनके साथ रहेगी। ये गिरफ्तारी एक अहम शुरुआत है, लेकिन कानूनी अमल अभी भी जारी रहेगा। एसडीपीआई ने दोहराया है कि वो उस औरत और उनकी मदद के लिए हर हमेशा साथ रहेगी और उनके साथ खड़ी रहेगी। जुड़े रहिए मिली डाइजेस्ट के साथ, बोल हमारे आवाज आपकी। ನಾವು ದೇವ್ರು ನೋಡಿಲ್ಲ, ನಾವು ನೋಡಿರೋ ಡಾಕ್ಟ್ರೇ ದೇವ್ರು ಅಂತ ನಾವು ಹೋಗ್ತೀವಿ. ಅಂತ ಟೈಮಲ್ಲಿ ಆ ಹೆಣ್ಮಗು ಜೊತೆಗೆ ಅದು ಟಿಬಿ ಪೇಷಂಟು ಅಂತ ಹೆಣ್ಮಗು ಈ ತರ ಮಾಡಿದಾರಲ್ಲ ಅಂತ ಹೇಳ್ಬಿಟ್ಟು ನಾವು ಕೇಳಿದಕ್ಕೆ ನಾನು 5 ಗಂಟೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಬಿಟ್ಟು ಹೋಗಿದ್ದಾರೆ ಉದ್ದೇಶನ. ಸರ್ ನಮಗೆ ಸರಿಯಾಗಿಲ್ಲ, ಅವರು ಆ ಥರ ಎಲ್ಲ ಇಲ್ಲ, ಅವರೆಲ್ಲೇ ಇದ್ರು ಹೇಳ್ಕೊಂಡು ಬರ್ತೀವಿ ಇನ್ನೊಂದು ಮಾತು ಬೇಕಾಗಿತ್ತು ಸರ್. ಆಗಿರೋದು ಕೆಲಸ ಒಂದು ಎರಡು ಮೂರು ಆಗಿದೆ ಅಂತ ಅವ್ರ ಮುಂದೆ ಬಂದಿಲ್ಲ. ಯಾರೇ ಕೇಸ್ ಬಂದ್ರು ಆ ಥರ ಅವ್ರ ಮೇಲೆ ಖಂಡಿತ ಮತ್ತೆ ಈಗಲೂ ಕೂಡ ಅವ್ರೇನಾದ್ರು ಬೇರೆಯವ್ರು ಬಂದು ತೊಂದರೆ ಆಗಿದೆ ಕೇಸ್ ಕೊಟ್ಟರೆ ತಗೋತೀವಿ. ನಮ್ಮ ಹೊತ್ತು ಒಳಗಡೆ ಆಗ್ತೀವಿ. ನನ್ನ ಹೆಸರು ಸಲೀಂ ಅಹಮದ್, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ಇವತ್ತು ಇಲ್ಲಿ ನಾವು ಎಲ್ಲರೂ ಒಗ್ಗೂಡಿ ಒಂದು ಪ್ರತಿಭಟನೆಯನ್ನು ಶಾಂತಿಯುತವಾಗಿ ನಾವು ಮಾಡಿದ್ದೀವಿ. ನೋಡಿ, 10ನೇ ತಾರೀಕು ಏನಿದು ಘಟನೆ ನಡೆದಿದೆ ಒಂದು ಪ್ಲಾಸ್ಮಾ ಮೆಡಿಟ್ರಾನಿಕ್ಸ್ ಲ್ಯಾಬಲ್ಲಿ, ತಕ್ಷಣ ಅವರು ಬಂದ್ಬಿಟ್ಟು ದೂರ ಕೊಟ್ಟಿದ್ದಾರೆ ನಮ್ಮ ಸ್ಟೇಷನಲ್ಲಿ. ಆನೇಕಲ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟವ್ರೆ. ಲಾ ಆ್ಯಂಡ್ ಆರ್ಡರ್ ತಕ್ಷಣ ಅದರಲ್ಲಿ ಇಂಟರ್ವೆನ್ಷನ್ ಆಗಿದ್ರೆ ಇವತ್ತು ನಾವು ಪ್ರತಿಭಟನೆ ಮಾಡುವ ಅವಶ್ಯಕತೆ ಇರಲಿಲ್ಲ. 2 ದಿವಸ ಮುಂಚೆ ಕೂಡ ನಾವು ನಮ್ಮ ಮಹಿಳಾ ಆಯೋಗ ಅವ್ರಿಗೂ ಲೆಟರ್ ಕೊಟ್ಟಿದ್ದೀವಿ, ಹಾಗೆ ಜಿಲ್ಲಾ SP-ಗೂ ಕೊಟ್ಟಿದ್ದೀವಿ. 2 ದಿವಸ ಆದ್ರೂ ಕೂಡ ಭರವಸೆನೂ ಕೊಡ್ತಾ ಇಲ್ಲ, ಹಿಡಿತೀನಿ ಅಂತ ಏನು ಹೇಳ್ತಾ ಇಲ್ಲ. ನಮ್ಮ ಒತ್ತಡ ಏನಂದರೆ ಅವ್ರಿಗೆ ಹಿಡಿದು ಜೈಲಲ್ಲಿ ಹಾಕಿ ಬೇರೆ ಯಾರು ಈ ಥರ ಕೆಲಸ ಮಾಡಬಾರ್ದು. ಆಮೇಲೆ ನಮ್ಮ ಜಿಲ್ಲೆ ಆಸ್ಪತ್ರೆಯಲ್ಲಿ ಒಂದು ಸೌಕರ್ಯ ಇಲ್ವಾ? ಯಾವ ಸೌಕರ್ಯ? ಒಂದು ಸ್ಕ್ಯಾನಿಂಗ್ ಸೆಂಟರ್ ಇಲ್ವಾ? ನಮ್ಮ ಮಹಿಳೆಯರು ಆಚೆ ಹೋಗ್ಬೇಕಾ? ಇಲ್ಲ, ಇದ್ರೂ ಕೂಡ ಅದರಲ್ಲಿ ಡೆವಲಪ್ಮೆಂಟ್ಸ್ ಇಲ್ಲ, ಸವಲತ್ತು ಇಲ್ಲ ಅಂದ್ರೆ ಮುಂದ್ಗಡೆ ಅವ್ರ ಹತ್ರ ಪ್ರಿಸ್ಮಾ ಹತ್ರ ಏನಾದ್ರು ಕಾಸ್ಟ್ ತಗೊಂಡು ಇವ್ರು ಅಲ್ಲಿ ಕಳಿಸ್ತಿದಾರ? ಅದೊಂದು ಯೋಚನೆ ಮಾಡೋದು ಪ್ರಶ್ನೆ. ಅದಕ್ಕೆ ನಾವು ಎಲ್ಲರಿಗೆ ಮನವಿ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಆನೇಕಲ್ ತಾಲೂಕು ಶಾಂತಿಯುತವಾಗಿ ಇದೆ, ತಾವು ತಕ್ಷಣ ಅವ್ರಿಗೆ ಹಿಡಿದು ಜೈಲ್ ಕಳಿಸ್ಬೇಕು, ಇಲ್ಲಾಂದ್ರೆ ಗುಂಡೆಟ್ಟು ಹೊಡೆದು ಆ ಥರ ಬೇರೆಯವರು ಮಾಡಬಾರ್ದು, ಆ ಥರ ಒಂದು ಆದೇಶ ನಡೆಸಬೇಕು ಅಂತ ನಾನು ಹೇಳ್ತಾ ಈ ಮಾತನ್ನು ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.